ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅನುಶ್ರೀ. ನಾನಿವತ್ತಿನ ದಿನ ಮಂಗಳೂರು ಬನ್ಸ್ನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡತ್ತೀನಿ. ಹಂಗೆ ಅದರ ಜೊತೆಗೆ ಕಾಯಿ ಚಟ್ನಿ, ಕೊಬ್ಬರಿ ಚಟ್ನಿನ ಯಾವ ರೀತಿ ಮಾಡೋದು ಹೋಟೆಲಲ್ಲಿ ಮಾಡಿ ಸಿಗ್ತಕ್ಕಂಥದ್ದು ಅದೇ ರೀತಿ ಟೇಸ್ಟನ್ನು ನಿಮ್ಗೆ ಮಾಡಿ ತೋರ್ಸಾಕತ್ತೀನಿ ನೋಡಿರಿ. ಸೊ ಯಾರೆಲ್ಲ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಮುಂದೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ಬನ್ರಿ ಇವತ್ತು ನೋಡಿ ನಾವು ಸ್ಟಾರ್ಟ್ ಮಾಡೋಣ ಅಂತ. ಸೊ ಮೊದಲೇದಾಗಿ ನಾನಿಲ್ಲಿ ಒಂದು ಹಣ್ಣಾಗಿರುವಂಥ 3 ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ. ದೊಡ್ಡ ಸೈಜಿನ ಬಾಳೆಹಣ್ಣು ನೋಡಿರಿ, ದೊಡ್ಡ ಬಾಳೆಹಣ್ಣು. ಸೊ ಇದಕ್ಕೆ ನೀವು ಸಣ್ಣ ಬಾಳೆಹಣ್ಣು ಹಾಕಿದರೆ ಚೆನ್ನಾಗಿ ಅನಿಸಲ್ಲ. ಸೊ ಈ ರೀತಿ ಹಣ್ಣಾಗಿರುವಂಥ ದೊಡ್ಡ ಬಾಳೆಹಣ್ಣು ಹಾಕೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ. ಇದನ್ನು ನಾವು ಸ್ವಲ್ಪ ಚಂದಾಗ ನಾವು ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಬೇಕಾಗತ್ತೆ ನೋಡಿರಿ. ಈ ರೀತಿ ನಾನು ಸ್ವಲ್ಪ ಚಂದಾಗ ಇದನ್ನು ನಾನು ಕಲಸಿಟ್ಕೊಂಡು ಆದಮೇಲೆ ನಾನು ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ನಾನು ಗಟ್ಟಿ ಮೊಸರನ್ನು ಹಾಕ್ಕೊಳಕತ್ತೀನಿ. ಸೊ ಮೊಸರು ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್. ಹಾಗೆ ಕೂಡ ಇದಕ್ಕೆ ನಾನು ಒಂದು ಚಮಚದಷ್ಟು ಜೀರಿಗೆ, 1 ಚಮಚದಷ್ಟು ಸಕ್ಕರೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳಕತ್ತೀನಿ. ಹಾಗೆ ನಾನು ಇದಕ್ಕೆ ಒಂದು ಚಿಟಿಕೆಯಷ್ಟು ನಾನು ಸೋಡಾನ ಹಾಕ್ಕೊಳಕತ್ತೀನಿ ನೋಡಿರಿ. ಸೊ ಇದಿಷ್ಟು ಹಾಕ್ಕೊಂಡ್ಬಿಟ್ಟು ನಾವು ಸ್ವಲ್ಪ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಇದನ್ನು ಚಂದಾಗ ನೀವು ಕಲಿಸ್ಕೊಳ್ಬೇಕಾಗತ್ತೆ ನೋಡಿರಿ. ಇದಕ್ಕೆ ನಾನು 3 ಕಪ್ ಅಷ್ಟು ನಾನು ಮೈದಾ ಹಿಟ್ಟನ್ನು ಹಾಕ್ಕೊಳಕತ್ತೀನಿ. ಸೊ 3 ಬಾಳೆಹಣ್ಣಿಗೆ ಅಂದರೆ 3 ಕಪ್ನಷ್ಟು ನಾನು ಹಿಟ್ಟನ್ನು ಹಾಕ್ಕೊಳಕತ್ತೀನಿ. ಸೊ ನಿಮ್ಗೆ ಇಲ್ಲಿ ಲೆಕ್ಕ ಗೊತ್ತಾಗುತ್ತೆ, ಅಂದರೆ ನೀವು ಎಷ್ಟು ಜನಕ್ಕೆ ಮಾಡ್ಬೇಕಂತೀರಲ್ಲ. ಸೊ ಇದು 3 ರಿಂದ 4 ಜನ ಆರಾಮಾಗಿ ತಿನ್ಬೋದು ನೋಡಿರಿ. ಸೊ ನೋಡಿದ್ರಲ್ಲ, ಈ ರೀತಿ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ನೀವು ಎಣ್ಣೆ ಅಥವಾ ತುಪ್ಪನ ಸ್ವಲ್ಪ ಕೈಗೆ ಹಾಕ್ಕೊಂಡ್ಬಿಟ್ಟು 1 ಚಮಚದಷ್ಟು ನೀವು ಸ್ವಲ್ಪ ಚಂದಾಗ ಎಣ್ಣೆನ ಅದಕ್ಕೆ ಸವರ್ಬಿಟ್ಟು ನೀವು ಸ್ವಲ್ಪ ಮಿಜ್ಜಿಬಿಟ್ಟು ಅದನ್ನು ಚೆನ್ನಾಗಿ ಒಂದು ರಾತ್ರಿ ಕಲಿಸ್ಬಿಟ್ರೆ ನೀವು ಬೆಳಗಿನ ಜಾವಕ್ಕೆ ಒಂದು 8 ಗಂಟೆಗಳ ಕಾಲ ಅಷ್ಟು ಇದು ನೆನಿಬೇಕಾಗತ್ತೆ ನೋಡಿರಿ. ಸೊ ಹಾಗಾಗಿ ನಾನು ಬೆಳಗಿನ ಜಾವಕ್ಕೆ ಆಗಿದ್ದರಿಂದ ನಾನು ಇದನ್ನು ನೈಟೇ ಕಲಸಿಟ್ಟಿದ್ದೀನಿ. ಸೊ ನಿಮಗೆ ಸಾಯಂಕಾಲ ಬೇಕಂತಂದರೆ ಬೆಳಗಿನ ಜಾವ ಕಲಸಿಟ್ಕೋಬೋದು. ಹಾಗೆ ಈ ಕಡೆ ಕಾಯಿ ಚಟ್ನಿಗೆ ನಾನು ಒಂದು ಅರ್ಧ ಕಪ್ನಷ್ಟು ಹಸಿ ಕೊಬ್ಬರಿ, ಒಂದು ಅರ್ಧ ಕಪ್ನಷ್ಟು ನಾನು ಪುಟಾಣಿ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ಒಂದು ಹಸಿ ಮೆಣಸಿನಕಾಯಿ ರೀ, ಹಂಗೆ ಸ್ವಲ್ಪ ಪುದೀನ, 1 ಚಮಚದಷ್ಟು ಸಕ್ಕರೆ, ಹಾಗೆ ಒಂದು ಅರ್ಧ ಚಮಚದಷ್ಟು ಒಂದು ಅರ್ಧ ಪೀಸ್ನಷ್ಟು ನಾನು ಅಲ್ಲ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಬರೋಣ ಅಂತಿದ್ದಾನೆ. ಈ ರೀತಿ ಸ್ವಲ್ಪ ತರಿ ಆದಮೇಲೆ ನಾವು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕಾಗತ್ತೆ ನೋಡಿರಿ. ಸ್ವಲ್ಪ ನೀರು ಹಾಕ್ಕೊಂಡು ಆದಮೇಲೆ ಲಾಸ್ಟಿಗೆ ನೀವು ಕೊತ್ತಂಬರಿ ಸೊಪ್ಪನ್ನು ಹಾಕೋದ್ರಿಂದ ಈ ರೀತಿ ಕೊತ್ತಂಬರಿ ಚಿಕ್ಕದಾಗಿ ಚೂರುಗಳು ಕಾಣಿಸುತ್ತೆ. ಸೊ ಇದು ಹೋಟೆಲ್ಗಳಲ್ಲಿ ಸಿಗುತ್ತೆ ನೋಡಿರಿ ಚಟ್ನಿ, ಸೇಮ್ ಅದೇ ರೀತಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇದು ಇಡ್ಲಿ ಮತ್ತು ದೋಸೆ, ಪೂರಿ, ಬನ್ಸ್ಗಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ನೀವು ಈ ಚಟ್ನಿನ ಈಸಿಯಾಗಿ ಕೆಲವೇ ನಿಮಿಷಗಳಲ್ಲಿ ಉಳಿದಾಗ ನೀವು ಇದನ್ನು ಮಾಡ್ಕೋಬೋದು. ಇನ್ಸ್ಟಂಟಾಗಿ ಕೂಡ ಇದನ್ನು ಮಾಡ್ಕೋಬೋದು ನೋಡಿರಿ. ಹಾಗೆ ನಿಮ್ಗೆ ಇದಕ್ಕೆ ಒಗ್ಗರಣೆ ಚಟ್ನಿನೂ ಬೇಕಂತನೋರಾಗಿದ್ದರೆ ಸ್ವಲ್ಪ ಇದಕ್ಕೆ ಸಾಸಿವೆ ಮತ್ತು ಕರಿಬೇವು ಹಾಕಿ ಒಗ್ಗರಣೆನ ಕೊಟ್ಕೋಬೋದು. ಇವಾಗ ಚಟ್ನಿ ರೆಡಿ ಆಗೈತಿ, ಅದಕ್ಕೆ ನಾನು ಬನ್ಸ್ನ ಮಾಡಿ ತೋರಿಸ್ತೇನಂತ. ಸೊ ಈ ಕಡೆ ನೋಡತ್ತಿರಲ್ಲ, ಹಿಟ್ಟು ಚಂದಾಗ ನೆನೆದೈತಿ, ತುಂಬ ಸಾಫ್ಟಾಗಿ ಬಂದೈತಿ. ಈ ರೀತಿ ನಾನು ಚಿಕ್ಕದಾಗಿ ಈ ಸೈಜು ಉಳ್ಳಿನ ಮಾಡ್ಕೊಳತ್ತೀನಿ. ಸೊ ಬನ್ಸ್ ಸ್ವಲ್ಪ ದಪ್ಪ ಆಗಿರ್ಬೇಕು ನೋಡಿರಿ. ಸೊ ನೋಡತ್ತಿರಲ್ಲ, ಇಷ್ಟು ಸೈಜಿಂದು ಹಿಟ್ಟನ್ನು ತೊಗೊಂಡಿದ್ದೀನಿ ನಾನು. ಈ ರೀತಿ ನಿಮ್ಗೆ ಹಾಲಿನ ಪ್ಯಾಕೆಟು ಅಥವಾ ತುಪ್ಪದ ಪ್ಯಾಕೆಟು ಏನಿರುತ್ತಲ್ಲ, ಸೊ ಅದನ್ನಿಷ್ಟು ಈ ರೀತಿ ಫೋಲ್ಡ್ ಮಾಡಿ ಈ ರೀತಿ ಕೈಯಿಂದ ತಟ್ಬಿಟ್ರೆ ಚೆನ್ನಾಗಿ ನಿಮ್ಗೆ ರೌಂಡ್ ಶೇಪ ಬಂದುಬಿಡುತ್ತೆ ನೋಡಿರಿ. ಸೊ ಲಟ್ಸುವಂಥ ಅವಶ್ಯಕತೆ ಏನಿರಂಗಿಲ್ಲ. ಸೊ ನೋಡಕತ್ತಿರಲ್ಲ, ಹಾಗೆ ಕೂಡ ನೀವು ಈ ರೀತಿ ಕೈಯಿಂದನೂ ಕೂಡ ತಟ್ಬೋದು. ಹಾಗೆ ನಿಮ್ಗೆ ಲತ್ತನ್ಗೆಯಿಂದ ಸ್ವಲ್ಪ ಲಟ್ಸೋರಾಗಿದ್ದರೆ ಕೂಡ ಸ್ವಲ್ಪ ಲಟ್ಟಿಸ್ಕೋಬೋದು, ಏನೋ ತೊಂದರೆ ಇಲ್ಲ. ಸೊ ನಾನು ಈ ಈಸಿ ಮೆಥಡಲ್ಲಿ ಮಾಡೋದನ್ನು ತೋರಿಸಿಕೊಟ್ಟಿದ್ದೀನಿ ನೋಡಿರಿ. ಸೊ ತುಂಬ ಚೆನ್ನಾಗಿ ಬರುತ್ತೆ, ಹಾಗೆ ಈಸಿಯಾಗಿ ಕೂಡ ಮಾಡ್ಕೋಬೋದು, ಬೇಗನೆ ಆಗುತ್ತೆ ನೋಡಿರಿ. ಹಾಗೆ ಈ ಕಡೆ ಎಣ್ಣೆನ ಕಾಯಕ್ಕೆ ಇಟ್ಟಿದ್ದೆ. ಸೊ ಎಣ್ಣೆ ಬಿಸಿಯಾಗೈತಿ, ಎಣ್ಣೆನ ಸ್ವಲ್ಪ ಚಂದಾಗ ಕಾಯಿಸ್ಕೊಳ್ಬೇಕಾಗತ್ತೆ. ಕರಿಯುವಾಗ ನೀವು ಲೋ ಫ್ಲೇಮಲ್ಲಿ ಇಟ್ಟು ಕರ್ಕೋಬೇಕಾಗತ್ತೆ, ಯಾಕಂದರೆ ಇದು ಮಾಡ್ಕೊಂಡಿಂಥ ಬನ್ಸ್ ಸ್ವಲ್ಪ ಉಳ್ಳೆ ದಪ್ಪ ಇರುತ್ತೆ ನೋಡಿರಿ. ಸೊ ಹಾಗಾಗಿ ನೀವು ಇದನ್ನು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಕರ್ಕೊಳ್ಬೇಕಾಗತ್ತೆ. ನೋಡಕತ್ತಿರಲ್ಲ ಎಷ್ಟು ಚಂದಾಗ ಉಬ್ಬಿ ಬರ್ತಾವೆ ನೋಡಿರಿ. ಸೊ ನೀವೇನು ಇದಕ್ಕೆ ಜಾಸ್ತಿ ಲೋ ಫ್ಲೇಮಲ್ಲಿ ಇಟ್ಟರೆ ಮಾತ್ರ ಈ ರೀತಿ ತುಂಬ ಚೆನ್ನಾಗಿ ಕಲರು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಕತ್ತಿರಲ್ಲ, ಈ ರೀತಿ ಚಂದಾಗ ಉಬ್ಬಿ ಬರಬೇಕು. ಅಂದರೆ ನೀವು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ನೀವು ಚಂದಾಗ ಬಿಸಿ ಮಾಡ್ಕೊಂಡಿದ್ದು ಎಣ್ಣೆ ಒಳಗೆ ಹಾಕ್ಕೊಂಡ್ರೆ ಅಂತಂದ್ರೆ ಮೇಲ್ಗಡೆ ಆಯಿಲ್ ಅನ್ಸಂಗಿಲ್ಲ, ಪೂರ್ತಿ ಡ್ರೈ ಆಗಿ ಬರುತ್ತೆ ನೋಡಿರಿ. ಸೊ ನೋಡತ್ತಿರಲ್ಲ, ಈ ರೀತಿ ನಾನು ಪ್ರತಿಯೊಂದನ್ನು ಹೀಗೆ ಇದೇ ರೀತಿ ಎಣ್ಣೆಲ್ಲೇ ಕರ್ಕೊಳತ್ತೀನಿ. ಹಿಂಗೆ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಚಿಪ್ಪಡಿಸೋದ್ರಿಂದ ಈ ರೀತಿ ಪೂರಿ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿರಿ. ಸೊ ಈ ರೀತಿ ಹಿಂಗೆ ಕರ್ಕೊಂಡು 2 ಸೈಡಿಂದ ಹೊಂಬಣ್ಣ ಬಂದ ಮೇಲೆ ನಾವು ಈ ರೀತಿ ಸ್ವಲ್ಪ ಎಣ್ಣೆನ ಬಸದ ನಾವು ತಗೊಳ್ಬೇಕಾಗತ್ತೆ. ಸೊ ನೋಡಕತ್ತಿರಲ್ಲ, ಈ ರೀತಿ ನಾನು ಬಸದ ತಗೊಂಡು ಇಟ್ಕೊಳ್ತೀನಂತ.
ನೋಡಕತ್ತೀರಿ ಕಲರು ಮಾತ್ರ ಭಾರಿ ಮಸ್ತ್ ಬಂದಾವು. ಸೊ ಪ್ರತಿಯೊಂದಕ್ಕೂ ಕೂಡ ನಾ ಇದೇ ರೀತಿ ಮಾಡಿಕೊಂಡು ಮತ್ತು ಈ ರೀತಿ ಹಿಂಗೆ ತಟ್ಕೊಂಡು ತೋರ್ಸಾಕತ್ತೀನಿ ನೋಡ್ರಿ. ಸೊ ಈ ರೀತಿ ನೀವು ಈ ರೀತಿ ಹಿಂಗೆ ಹಾಳಿಯಲ್ಲಿ ಹಿಂಗೆ ತಟ್ಕೊಳ್ಳೋದ್ರಿಂದ ಬೇಗ ಇನ್ಸ್ಟಂಟಾಗಿ ಮಾಡ್ಕೋಬೋದು ಪೂರಿನ. ಹಂಗೆ ಲಟ್ಟಿಸ್ಕೊಂಡು ಕೊಡುವಂಥ ಅವಶ್ಯಕತೆ ಏನು ಇರೋಂಗಿಲ್ಲ ನೋಡ್ರಿ. ಸೊ ನೋಡಿದ್ರಲ್ಲ ಈ ರೀತಿ ಬನ್ಸ್ ರೆಡಿಯಾಗ್ಯಾವು. ಸೊ ಇವಾಗ ಒಂದು ಪ್ಲೇಟ್ಗೆ ನಾನು ಸರ್ವ್ ಮಾಡ್ಕೊಳಕತ್ತೀನಂತ. ಸೊ ನೋಡಕತ್ತಿರಲ್ಲ, ಇದ್ರ ಜೊತೆಗೆ ನಾನು ಮಾಡಿದಂಥ ಕಾಯಿ ಚಟ್ನಿನೂ ಕೂಡ ಅದರೊಳಗಡೆ ಹಾಕ್ಕೊಳಕತ್ತೀನಿ ಒಂದು ಪ್ಲೇಟಲ್ಲಿ. ಸೊ ನೀವು ಈ ಕಾಯಿ ಚಟ್ನಿನ ನೀವು ಇನ್ಸ್ಟಂಟಾಗಿ ಕೂಡ ಮಾಡ್ಕೋಬೋದು. ಪೂರಿ ಮತ್ತು ದೋಸೆ, ಇಡ್ಲಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ನೋಡಿರಿ. ಸೊ ಸೈಡಾಗಿ ನೀವು ಇದು ರೈಸ್ ಐಟಮ್ ಏನು ಮಾಡಿರ್ತೀರಲ್ಲ, ಸೊ ರೈಸ್ ಐಟಮ್ ಜೊತೆಗೂ ಗೊತ್ತು ಈ ಚಟ್ನಿ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಸೊ ನೋಡತ್ತಿರಲ್ಲ ಬನ್ಸ್ ಮಾತ್ರ ತುಂಬ ಸಾಫ್ಟಾಗಿ ಫ್ಲಫಿಯಾಗಿ ಕೂಡ ಬಂದಾವು. ಸೊ ನೋಡತ್ತಿರಲ್ಲ ನೋಡಿರಿ ಎಷ್ಟು ಚಂದಾಗ ಬಂದಾವು, ಎಷ್ಟು ಚೆನ್ನಾಗಿ ಒಳಗಡೆನೂ ಕೂಡ ಚಂದಾಗ ಬಂದಾವು ನೋಡಿರಿ. ಸೊ ನೋಡಿರಿ ಈ ರೀತಿ ನೀವು ಬನ್ಸನ್ನು ನಾನು ತೋರಿಸಿದಂಥ ಮೆಥಡ್ ಒಳಗೆ ನೀವು ಮಾಡಿದ್ರಿಂದ ಇದೇ ರೀತಿ ತುಂಬ ಚೆನ್ನಾಗಿ ಬನ್ಸ್ ರೆಡಿ ಆಗ್ತೈತಿ. ಹಂಗೆ ನೋಡೋಕೆ ಕಲರ್ ಮಾತ್ರ ಭಾರಿ ಮಸ್ತ್ ಬಂದೈತೆ ನೋಡಿರಿ. ಸೊ ಮತ್ತೆ ತಡ ಮಾಡ್ತೀರಿ, ನೀವು ಈ ಬನ್ಸ್ನ ಮನ್ಯಾಗ ಟ್ರೈ ಮಾಡಿರಿ. ಹಂಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತೆ ಸಿಗ್ತೀನಂತ್ರಿ. ನಮಸ್ಕಾರ ರೀ.